ಯಾವ ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ಅವಕಾಶ ಇಲ್ಲ. 3 ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವ ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ಅವಕಾಶ ಇಲ್ಲ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಯಾವಾಗ ಓಪನ್ ಆಗತ್ತೆ, ಯಾವಾಗ ಪಾರ್ಲರ್ಗಳು ಸಲೂನ್ಗಳು ಓಪನ್ ಆಗತ್ತೆ ಅಂತ ಹೇಳಿ. ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸದ್ಯಕ್ಕೆ ಯಾವ ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ಅವಕಾಶವನ್ನ ನೀಡಿಲ್ಲ. 3 ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವ ಝೋನ್ಗಳಲ್ಲೂ ಇಲ್ಲ. ಗ್ರೀನ್ ಝೋನು ಇಲ್ಲ, ಆರೆಂಜ್ ಝೋನು ಇಲ್ಲ, ರೆಡ್ ಝೋನು ಇಲ್ಲ. 3 ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ನಿರ್ಬಂಧ ಯಥಾಸ್ಥಿತಿ ಮುಂದುವರಿಯುತ್ತೆ. ಅವಕಾಶ ಇಲ್ಲ ಸಲೂನ್ಗಳನ್ನ ಓಪನ್ ಮಾಡ್ಕೊಳ್ಳಕ್ಕೆ. ತುಂಬಾ ಜನರಿಗೆ ಪ್ರಶ್ನೆ ಇತ್ತು, ಅದು ಕ್ಲಿಯರ್ ಆಗ್ತಾ ಇದೆ. 3 ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವ ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ಅವಕಾಶ ಇಲ್ಲ. ಕಟಿಂಗ್ ಮಾಡಿಸ್ಕೊಳ್ಬೇಕು, ಶೇವಿಂಗ್ ಮಾಡಿಸ್ಕೊಳ್ಬೇಕು, ಹೋಗ್ಬೇಕು, ಯಾವಾಗ ತೆಗಿತಾರೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಈಗ ಸ್ಪಷ್ಟ ಹೇಳ್ತಾ ಇದ್ದಾರೆ, ಸಲೂನ್ ಶಾಪ್ ಓಪನ್ ಮಾಡೋ ಹಾಗಿಲ್ಲ. ಸೊ ಗ್ರೀನ್ ಝೋನ್ ಓಪನ್ ಆಗ್ಬಿಡುತ್ತೆ ಸರ್ ಅಂತಂದ್ರೆ ನೋ. ಆರೆಂಜ್ ಝೋನ್ ಅಲ್ಲೂ ಇಲ್ಲ, ರೆಡ್ ಝೋನ್ ಅಂತೂ ಇಲ್ವೇ ಇಲ್ಲ. ಯಾವ ಝೋನ್ಗಳಲ್ಲೂ ಕೂಡ ಸಲೂನ್ಗಳಿಗೆ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿಲ್ಲ. ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶಬೀರ್, ತುಂಬಾ ಒಂದಿಷ್ಟು ವಿನಾಯಿತಿಯನ್ನ ಕೊಟ್ಟಿದೆ, ಒಂದಿಷ್ಟು ರಿಸ್ಟ್ರಿಕ್ಷನ್ ಅನ್ನ ಕೂಡ ಹಾಕಿದೆ. ತುಂಬಾ ಜನ ಕೇಳ್ತಾ ಇದ್ದು ಸಲೂನ್ಗಳಿಗೆ ಯಾವಾಗಾದ್ರೂ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿ. ಸೊ ಈಗ ಇವೆಲ್ಲವನ್ನ ನೋಡ್ತಾ ಇದ್ದಾಗ ಮತ್ತೆ ಯಾವ್ಯಾವುದಕ್ಕೆ ವಿನಾಯಿತಿಗಳು ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರ? ಅರುಣ್, ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ ಎಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ನೆರಿಬಹುದು ಅವುಗಳಿಗೆ ಅವಕಾಶವನ್ನ ಕೊಡ್ಲಿಕ್ಕೆ ನಿರಾಕರಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಈ ಆದೇಶದಲ್ಲಿ ಗಮನಿಸಬಹುದು. ಬಹಳ ಪ್ರಮುಖವಾಗಿ ಸ್ಪಾಗಳಿಗೆ ಅವಕಾಶವನ್ನ ಕೊಟ್ಟಿಲ್ಲ, ಸಲೂನ್ಗಳಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಯಾಕಂದ್ರೆ ಈ ಹಿಂದೆ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಏನು ಕಟಿಂಗ್ ಮಾಡಿಸ್ಕೊಂಡ್ ಬರೋಕ್ ಹೋದಂತ ವ್ಯಕ್ತಿಯಿಂದನೇ 6 ಜನರಿಗೆ ಸೋಂಕು ಪತ್ತೆಯಾಗಿತ್ತು. ಇಂತಹ ಘಟನೆಗಳು ಮರುಕಳಿಸಬಹುದು ಅನ್ನೋ ಕಾರಣಕ್ಕೆ ಸ್ಪಾಗಳು ಮತ್ತೆ ಕಟಿಂಗ್ ಶಾಪ್ಗಳಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಯಾವುದೇ ರೀತಿಯಾದಂತಹ ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ, ರಾಜಕೀಯ ಕಾರ್ಯಕ್ರಮಗಳನ್ನ ಮಾಡುವಂತಿಲ್ಲ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ಶಾಲಾ ಕಾಲೇಜುಗಳಾಗಿರ್ಬೋದು, ಸಿನಿಮಾ ಥಿಯೇಟರ್ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಇಲ್ಲೆಲ್ಲೂ ಕೂಡ ಇವುಗಳನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಇಲ್ಲೇನಾದ್ರೂ ಅವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಇವುಗಳಿಗೆ ಅವಕಾಶವನ್ನ ಸದ್ಯಕ್ಕೆ ಕೇಂದ್ರ ಸರ್ಕಾರ ನಿರಾಕರಿಸಿರುವಂತದ್ದು. ಅರುಣ್, ಓಕೆ, ಅದರಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ, ಒಂದಿಷ್ಟು ಏರಿಯಾಗಳಲ್ಲಿ ವಿಚಾರದಲ್ಲಿ ಹೇಳೋದಾದ್ರೆ ನೋ ಸಪರೇಟ್ ಅಂಡ್ ಫ್ರೆಶ್ ಪರ್ಮಿಷನ್ಸ್ ವಿಲ್ ಬಿ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಅಂದ್ರೆ ಈಗ ಏನು ಕೇಂದ್ರ ಸರ್ಕಾರ MHO ಮಿನಿಸ್ಟ್ರಿ ಆಫ್ ಇದು ಬಿಡುಗಡೆ ಮಾಡಿತ್ತು, ಆ ರೀತಿಯಲ್ಲೇನೆ ಮಾರ್ಗಸೂಚಿಯಲ್ಲೇ ಹೋಗ್ಬೇಕಾಗುತ್ತೆ. ರಾಜ್ಯ ಸರ್ಕಾರಗಳಿಗೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ವಾ ಆಗಿದ್ರೆ ಹೊಸದಾದಂತಹ ಮಾರ್ಗಸೂಚಿಗಳನ್ನ ಕೊಡೋಕೆ? ಖಂಡಿತವಾಗ್ಲು ಅಂದ್ರೆ ಈಗ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಮಾರ್ಗಸೂಚಿಗಳ ಅಡಿಯಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಬೇಕಾದ್ರೆ ರಾಜ್ಯ ಸರ್ಕಾರಗಳು ಮಾಡಬಹುದು. ಆದ್ರೆ ದೊಡ್ಡ ಮಟ್ಟದ ಯಾವುದೇ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳಲ್ಲಿ 33% ನಷ್ಟು ಜನಸಂಖ್ಯೆಯೊಂದಿಗೆ ಆ ಒಂದು ಸಂಸ್ಥೆಯನ್ನ ನಡೆಸಬಹುದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾವು 33% ಆಗಲ್ಲ 50% ಮಾಡ್ತೀವಿ ಅಂತ ಹೇಳಿಕ್ಕಾಗಲ್ಲ. ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಏನಿರುತ್ತೆ ಆ ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ಜೊತೆಗೆ ಮದ್ಯ ಮಾರಾಟದ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ. ಇದನ್ನ ರಾಜ್ಯ ಅಬಕಾರಿ ಇಲಾಖೆ ನಿರ್ಧಾರ ಮಾಡಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಸೃಷ್ಟಿಯಾಗಿರುವಂತದ್ದು. ಕೇಂದ್ರ ಸರ್ಕಾರ ನೀಡಿರುವಂತಹ ಆದೇಶದಲ್ಲಿ ಮದ್ಯ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಆದೇಶ ಕೊಟ್ಟಿಲ್ಲ. ರೆಸ್ಟೋರೆಂಟ್ ಗಳನ್ನ ಬಂದ್ ಮಾಡಿರುವಂತಹ ವಿಚಾರವನ್ನ ನೋಡಿದ್ರೆ ಕೇಂದ್ರ ಸರ್ಕಾರ ಮದ್ಯ ಮಾರಾಟಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಕಂಡು ಬರ್ತಾ ಇದಾವೆ. ಹೀಗಾಗಿ ಆಯಾ ರಾಜ್ಯ ಸರ್ಕಾರಗಳೇ ಈ ಬಗ್ಗೆ ಅಂತಿಮವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಕೇಂದ್ರ ಸರ್ಕಾರ ಏನೀಗ ಇದಿಷ್ಟು ಮಾರ್ಗಸೂಚಿಗಳನ್ನ ಕೊಟ್ಟಿದೆ, ಈ ಮಾರ್ಗಸೂಚಿಗಳ ಅಡಿಯಲ್ಲೇ ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸಬೇಕು ಮತ್ತೆ ಇವುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕಾದಂತಹ ಕೆಲಸವನ್ನ ಕೂಡ ರಾಜ್ಯ ಸರ್ಕಾರಗಳು ಮಾಡಬೇಕು. ಅರುಣ್, ಓಕೆ, ಈಗ ಅಂತಾರಾಜ್ಯಗಳ ಮಧ್ಯದಲ್ಲಿ ಓಡಾಡುವಂತಹ ವಾಹನಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗ ಕಾರ್ನಲ್ಲಿ ಹೋಗ್ಬೇಕು ಅಂತಂದ್ರೆ ಅವರು ಅಂತಾರಾಜ್ಯದಲ್ಲಿ ಓಡಾಡಬಹುದಾ? ಈ ಗಮನಿಸಿದಾಗಿದ್ರೆ ಕೊಟ್ಟಿದ್ದ ನಂತರ ಕಾಣಿಸ್ತಾ ಇದೆ. ಅರುಣ್, ಅಂತಾರಾಜ್ಯಗಳಿಗೆ ಸದ್ಯಕ್ಕೆ ಅವಕಾಶ ಕೊಟ್ಟಿಲ್ಲ. ಆದ್ರೆ ಗ್ರೀನ್ ಝೋನ್ಗಳಲ್ಲಿ ಮಾತ್ರ ಓಡಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದನ್ನ ನಾವು ಗಮನಿಸಬಹುದು. ಯಾವುದೇ ರೀತಿಯಾದಂತಹ ಅಂತಾರಾಜ್ಯಗಳ ಸಾರಿಗೆ ಸಂಪರ್ಕಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಎಕ್ಸೆಪ್ಟ್ ಈಗಾಗಲೇ ಗೂಡ್ಸ್ ಅಂಡ್ ಟ್ರಕ್ಸ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದು ಮತ್ತೆ ಕೇಂದ್ರ ಸರ್ಕಾರ ವಿಶೇಷವಾಗಿ ಏನು
ಪ್ರಮುಖವಾದಂತಹ ವಸ್ತುಗಳ ಸಾಗಾಟ ಆಗಿರ್ಬೋದು ಮತ್ತೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಓಡಾಟಕ್ಕೆ ಮಾತ್ರ ಅವಕಾಶವನ್ನ ಕೊಡಲಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ಸಾರ್ವಜನಿಕರಿಗೆ ಇನ್ನೂ ಕೂಡ ಅಂತಾರಾಜ್ಯ ಸಂಚಾರಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಆದ್ರೆ ರಾಜ್ಯದ ಒಳಗಡೆ ಸಂಚಾರ ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ವಿಚಾರ ಏನು ಅಂದ್ರೆ ಗ್ರೀನ್ ಝೋನ್ ನಲ್ಲಿ 50% ಪ್ರಯಾಣಿಕರೊಂದಿಗೆ ಬಸ್ ಸಂಚಾರ ಕೂಡ ಆರಂಭಿಸಬಹುದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಬಹಳ ಮಹತ್ವವಾದಂತ ಅಂಶ. ಇದ್ರ ಜೊತೆಗೆ ಟ್ಯಾಕ್ಸಿಗಳು ಮತ್ತೆ ಸಣ್ಣ ಪುಟ್ಟ ಆಟೋ ರಿಕ್ಷಾಗಳು ಕೂಡ ಸಂಚಾರ ಮಾಡಬಹುದು. ಈಗಿರುವಂತಹ ರೂಲ್ಸ್ ಗಳ ಪ್ರಕಾರ ಒಂದು ಟ್ಯಾಕ್ಸಿಯಲ್ಲಿ 2 ಪ್ರಯಾಣಿಕರು ಮತ್ತೆ ಒಬ್ಬ ಡ್ರೈವರ್ ಮಾತ್ರ ಸಂಚಾರ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಇಷ್ಟು ದಿನ ಬೈಕ್ ಅಲ್ಲಿ ಕೂಡ ಓಡಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಈಗ ಬೈಕ್ ಗಳ ಸಂಚಾರಕ್ಕೂ ಕೂಡ ಅವಕಾಶವನ್ನ ಕೊಟ್ಟಿರುವಂತದ್ದು. ಕೇವಲ ಟ್ಯಾಕ್ಸಿಯಲ್ಲಿ 2 ಪ್ಯಾಸೆಂಜರ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಶಬೀರ್. ಟ್ಯಾಕ್ಸಿಯಲ್ಲಿ 2 ಪ್ಯಾಸೆಂಜರ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಬ್ರು ಡ್ರೈವರು ಒಬ್ರು ಪ್ಯಾಸೆಂಜರ್ ಅಷ್ಟೇ ಹೋಗೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬೈಕ್ ನಲ್ಲೂ ಕೂಡ ಒಬ್ರು ಮಾತ್ರ ಹೋಗೋಕೆ ಅವಕಾಶ ಇದೆ. ಡಬಲ್ ರೈಡಿಂಗ್ ಇಲ್ಲ ಅನ್ಸುತ್ತೆ ಅಲ್ವಾ? ಹೌದೌದು. ಬೈಕ್ ಅಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶವನ್ನ ಕೊಟ್ಟಿರುವಂತದ್ದು. ಟ್ಯಾಕ್ಸಿಯಲ್ಲಿ 2 ಮಾತ್ರ, ಡ್ರೈವರ್ ಮತ್ತೆ ಜೊತೆಗೆ ಒಬ್ಬ ಪ್ಯಾಸೆಂಜರ್ ಮಾತ್ರ ಆರೆಂಜ್ ಝೋನ್ ನಲ್ಲಿ ಓಡಾಡಬಹುದು. ಗ್ರೀನ್ ಝೋನ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ 2 ಓಡಾಡಬಹುದು ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಆ ಝೋನ್ಗಳ ವೈಸು ಕೂಡ ಇಲ್ಲಿ ಒಂದಿಷ್ಟು ನಿಯಮಗಳನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಅರುಣ್, ಓಕೆ, ಬಟ್ ಈಗ ಯಾವ ರೀತಿಯಾಗಿ ಲೆಕ್ಕ ಹಾಕೊಳ್ತಾರೆ ಅಂತ? ಈಗ ರೆಡ್ ಝೋನ್ ಅಂದ್ರೆ ಜಿಲ್ಲಾವಾರು ಲಾಕ್ ಆಗತ್ತಾ, ಹೇಗೆ, ಯಾವ ರೀತಿಯಾಗಿ? ಅರುಣ್, ಈಗಾಗಲೇ ಇವತ್ತು ಬೆಳಗ್ಗೆನೆ ಒಂದು ಪಟ್ಟಿಯನ್ನ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಬಿಟ್ಟಿದೆ. ಸುಮಾರು 130 ಜಿಲ್ಲೆಗಳನ್ನ ಈಗಾಗಲೇ ರೆಡ್ ಝೋನ್ ಅಂತ ಗುರುತಿಸಿರುವಂತದ್ದು. ಜೊತೆಗೆ 290ಕ್ಕೂ ಹೆಚ್ಚು ಜಿಲ್ಲೆಗಳನ್ನ ಆರೆಂಜ್ ಝೋನ್ ನಲ್ಲಿ ಗುರುತಿಸಿದಾಗಲೇ 319 ಜಿಲ್ಲೆಗಳನ್ನ ಗ್ರೀನ್ ಝೋನ್ ಅಂತ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆ ಗುರುತಿಸಿರುವಂತದ್ದು. ಇವುಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಝೋನ್ಗಳನ್ನ ಗುರುತಿಸಿ ಆದೇಶವನ್ನ ಹೊರಡಿಸಿರುವಂತದ್ದು. ಈಗ ಕೇಂದ್ರ ಗೃಹ ಇಲಾಖೆ ಏನು ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿದೆ ಮುಂದಿನ 2 ವಾರಗಳಿಗೆ, ಈ ಒಂದು ಮಾರ್ಗಸೂಚಿಗಳು ಕೇಂದ್ರ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಪಟ್ಟಿಯನ್ನ ಆಧರಿಸುತ್ತೆ. ಅಂದ್ರೆ ಈ ಒಂದು ಕೇಂದ್ರ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಪಟ್ಟಿ ಏನಿದೆ ಆ ಪಟ್ಟಿಗೆ ಅನುಗುಣವಾಗಿ ಈ ನಿಯಮಗಳು ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರಗಳು ಕೇಂದ್ರ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಝೋನ್ಗಳ ಪಟ್ಟಿ ಏನಿದೆ ಆ ಪಟ್ಟಿಗಳನ್ನ ಆಧರಿಸಿ ಈ ನಿಯಮಗಳನ್ನ ಅಲ್ಲಿ ಅನ್ವಯ ಮಾಡಬೇಕಾಗುತ್ತೆ. ಅರುಣ್, ಆದ್ರೆ ಇವತ್ತು ಬೆಳಗ್ಗೆ ಬಿಟ್ಟಂತ ಆ ರಿಪೋರ್ಟ್ ನಲ್ಲಿ 3 ಜಿಲ್ಲೆಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ರೆಡ್ ಝೋನ್ಗೆ. ಹೇಗೆ ಸಾಧ್ಯ ಆಗುತ್ತೆ ಅಂತ? ಖಂಡಿತವಾಗ್ಲು ಕೆಲವೊಂದಿಷ್ಟು ಮಾಹಿತಿಯ ಕೊರತೆ ಆಗಿದೆ ಅನ್ನೋ ಮಾತು ಕೂಡ ಈಗ ರಾಜ್ಯದ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ 6 ರಿಂದ 7 ಜಿಲ್ಲೆಗಳು ರೆಡ್ ಝೋನ್ಗೆ ಬರಬೇಕಾಗಿತ್ತು. ಅಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಬೆಳಗಾವಿ ಮತ್ತೆ ಕಲಬುರಗಿ, ವಿಜಯಪುರನ ಕೈ ಬಿಡಲಾಗಿದೆ ರೆಡ್ ಝೋನ್ ನಿಂದ. ಅಲ್ಲಿ ಸೋಂಕಿತರ ಪ್ರಮಾಣ ಏನಿದೆ ಅದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ. ಇದ್ರ ಜೊತೆಗೆ ದಾವಣಗೆರೆ, ಮಂಡ್ಯದಲ್ಲೂ ಕೂಡ ಕೆಲವೊಂದಿಷ್ಟು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಮಾಹಿತಿ ಇನ್ನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ತಲುಪಿಲ್ಲ ಅಂತ ಕಾಣಿಸುತ್ತೆ. ಹೀಗಾಗಿಯೇ ಆ ಕೇಂದ್ರ ಸರ್ಕಾರ ಈಗ 6 ರೆಡ್ ಝೋನ್ಗಳಿತ್ತು ಅದನ್ನ 3ಕ್ಕೆ ಇಳಿಕೆ ಮಾಡಿದ್ದಾರೆ. ಬಹುಶಃ ಇದು ಪರಿಷ್ಕೃತ ಆಗ್ತಾನೆ ಇರುತ್ತೆ ಪಟ್ಟಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತಷ್ಟು ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಈ ಪಟ್ಟಿ ಬದಲಾವಣೆ ಆಗುವಂತ ಸಾಧ್ಯತೆಗಳಿರುತ್ತೆ. ಈಗ 3 ಇರುವಂತಹ ರೆಡ್ ಝೋನ್ಗಳು ಮತ್ತೆ 6ಕ್ಕೆ ಏರಿಕೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಈ ಒಂದು ಸಿಚುವೇಶನ್ ಇಂದ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಅಲ್ಲಿಯ ಸಾರ್ವಜನಿಕರಿಗೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಈಗಾಗಲೇ ಬೆಳಗಾವಿ, ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು ಆರೆಂಜ್ ಝೋನ್ ಅಲ್ಲಿ ಇದೀವಿ ಅಂತ ಅನ್ಕೊಂಡಿರ್ತಾರೆ. ಇವತ್ತು ಬೆಳಗಿನ ವರದಿಗಳನ್ನ ಎಲ್ಲವನ್ನು ನೋಡಿ ನಾಳೆ ಏಕಾಏಕಿ ಅವರು ರೆಡ್ ಝೋನ್ಗೆ ಬಂದಂತ ಸಂದರ್ಭದಲ್ಲಿ ಯಾವ ನಿಯಮಗಳನ್ನ ಪಾಲಿಸಬೇಕು, ಯಾವುದನ್ನ ಪಾಲಿಸಬಾರದು ಅನ್ನೋ ಒಂದಿಷ್ಟು ಆತಂಕಗಳು ಬರುತ್ತೆ. ಆದರೆ ಈ ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಮೈಸೂರು ರೆಡ್ ಝೋನ್ ಅಂತ ಏನು ಘೋಷಣೆ ಮಾಡಲಾಗಿದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರವೇ ಸ್ವಯಂ ನಿರ್ಧಾರ ತೆಗೆದುಕೊಳ್ಳಬಹುದಾದಂತಹ ಸಾಧ್ಯತೆಗಳಿರುತ್ತೆ. ದಾವಣಗೆರೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು ಇಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಇವುಗಳನ್ನು ಕೂಡ ರಾಜ್ಯ ಸರ್ಕಾರ ರೆಡ್ ಝೋನ್ ಅಂತಾನೆ ಗುರುತಿಸಿ ಅಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಪರಿಷ್ಕೃತ ಮಾರ್ಗಸೂಚಿಗಳನ್ನ ಅಲ್ಲಿಗೂ ಕೂಡ ಅಪ್ಲೈ ಮಾಡಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ರಾಜ್ಯ ಸರ್ಕಾರದ ವಿವೇಚನೆಗೆ ಕೂಡ ಬಿಡಲಾಗುತ್ತೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.